ದೀಪವ್ರೆ ರೀ ದೀಪವ್ರೆ ರೀ ಏನ್ರಿ ನೀವು ಕರೆದ್ರು ತಿರುಗಿ ನೋಡ್ದೆ ಹೋಗ್ತಿದ್ದೀರಲ್ಲ ಓ ಅಷ್ಟೇ ನನ್ನ ಮೇಲಿರೋ ಕಾಳಜಿ ನಿಮ್ಗೆ ನಿಮ್ಮ ಊರಿಗೆ ಬಂದ ತಕ್ಷಣ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ಬಿಟ್ರಲ್ಲ ಅಂತೂ ನಿಮ್ ಬುದ್ಧಿ ಏನಂತ ತೋರಿಸ್ಬಿಟ್ರಿ ನಿಮ್ಮ ನಂಬ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಕಣ್ರಿ ಥ್ಯಾಂಕ್ ಯು ಸೋ ಮಚ್. ಹಸ್ಬೆಂಡು ಯಾಕೆ ನನ್ನನ್ನು ತಪ್ಪು ತಿಳ್ಕೊತಿದ್ದೀರಾ? ನಾನು ಯಾಕೆ ನಿಮ್ಮನ್ನ ಕಡೆ ಗಣಿಸ್ಲಿ? ಕೆರೆ ಹತ್ರ ನಿಮ್ಮಂತವ್ರು ಬರಬಾರ್ದು ಅಂತ ನಿಮ್ಗೆ ಹೇಳಿಲ್ಲ, ಬೇಡ ಅಂದೆ. ನೀವು ನೋಡಿದ್ರೆ ನಾನು ಹಿಂದಿಂದೇನೆ ಬರ್ತಿದ್ದೀರಾ. ಏನೋ ಒಂಟಿ ಹುಡುಗಿ ಕೆರೆ ಹತ್ರ ಹೋಗ್ತಿದ್ದಾರೆ ಅಂತ ಬಾಡಿ ಗಾರ್ಡ್ ತರ ಬಂದ್ರೆ ಅದನ್ನು ತಪ್ಪು ಅಂತೀರಾ? ಹಸ್ಬೆಂಡು ನಾನಿಲ್ಲಿ ಹುಟ್ಟು ಬೆಳೆದಿದ್ದು, ಇದೇ ಕೆರೆ ನೀರು ಕುಡ್ದಿದ್ದು, ನನ್ಗೆ ಯಾರು ಭಯ? ನಿಮಗೇನು ಭಯ ಇಲ್ಲ ಬಿಡಿ. ಆದ್ರೆ A² + B² ನಿಮ್ ತಮ್ಮಂದ್ರಿದಾರಲ್ಲ ಅವ್ರ ಮುಂದೆ ಹಳ್ಳಿ ಕೆಲಸ ಎಲ್ಲ ಮಾಡ್ತೀನಿ ಅಂತ ಬಡ ಕೊಚ್ಕೊಂಡಿದ್ದೀನಲ್ಲ, ಅದನ್ನ ಸಾಧಿಸ್ಬೇಕಲ್ಲ, ಏನ್ ಮಾಡೋದು? ಹಾಗಾದ್ರೆ ಬಟ್ಟೆ ಎಲ್ಲ ನೀವೇ ಹೋಗಿತ್ತೀರಾ? ಏನ್ರಿ ಹಿಂಗ ಅವಮಾನ ಮಾಡ್ತೀರಾ? ಬಟ್ಟೆ ಹೋಗ್ಯಲ್ಲ, ಬಟ್ಟೆ ಹೋಗ್ಯಾಕ್ ಬಂದಿರೋ ನಿಮಗೆ ಒಂಚೂರು ಹೆಲ್ಪ್ ಮಾಡ್ತೀನಿ. ಹಸ್ಬೆಂಡು ನಿಮ್ ಕೈಯಲ್ಲಿ ನಂಗೆ ಸಹಾಯ ಮಾಡಕ್ಕಾಗತ್ತಾ? 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನೋದಿದೆ ಅಲ್ವಾ, ಆ ತರ ಆಗತ್ತೆ ನಿಮ್ ಕೈಯಲ್ಲಿ ಸಹಾಯ ಮಾಡಿಸ್ಕೊಂಡ್ರೆ. ನನ್ನ ರೇಂಜ್ಗೆ ಕಿಂಡಲ್ ಮಾಡ್ತಾ ಇದ್ದೀರಾ? ಸಿಟಿಲ್ ನಾನು ಎಂತೆಂತ ಕೆಲಸ ಮಾಡಿಲ್ಲ. ಓ ಅದೇನ್ ದಬ್ಬಾಕಿದ್ದೀರಾ? ದಬ್ಬಾಕದ ಅಲ್ಲ ಏನ್ ಗಂಟ ಹಾಕಿದ್ದೀರಾ ಅಂತ ಹೇಳಿ ಅಂತ ಹೇಳ್ದೆ. ಓ ಯಾಕೋ ನಿಮ್ ಮಾತು ಗುಂಟೂರು ಮೆಣಸಿನ್ಕಾಯಿ ತರ ಖಾರ ಆಗ್ತಿದ್ದೀರಿ. ಇರ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೋತೀನಿ. 30 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಸೈಕ್ಲಿಂಗ್ ಮಾಡಿದ್ದೀನಿ, ಜಿಮ್ಮಲ್ಲಿ 4 ಅವರ್ಸ್ ವರ್ಕೌಟ್ ಮಾಡಿದ್ದೀನಿ, ಇಡೀ ದಿನ ನಿಂತ್ಕೊಂಡು ಮೀಟಿಂಗ್ಸ್ ಕಂಡಕ್ಟ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿರೋನ್ಗೆ ಏಕಶ್ಚಿತ್ ಬಟ್ಟೆ ಹೋಗ್ಯಕ್ಕೆ ಸಹಾಯ ಮಾಡೋಕ್ಕಾಗಲ್ವಾ? ಹಾಗಲ್ಲ ಹಸ್ಬೆಂಡು, ಇಲ್ಲೆಲ್ಲ ಮಳೆ ಜಾಸ್ತಿ, ಕೆಸರಿರುತ್ತೆ, ಕಾಲ್ ಜಾರ್ ಬಿದ್ರೆ ಏನ್ ಮಾಡ್ತೀರಾ? ನಾನ್ ಕಾಲ್ ಜಾರ್ ಬೀಳದ ಚಾನ್ಸ್. ಬನ್ನಿ ಈ ಕಡೆ. ಏನ್ ಹಸ್ಬೆಂಡ್ ನೀವು ನನ್ ಮಾತೆ ಕೇಳಲ್ಲ ಅಲ್ವಾ ನೀವು? ಇವಾಗ ನಾನು ಹಿಡಿಲಿಲ್ಲ ಅಂದ್ರೆ ಬೀಳ್ತಿದ್ರಾ? ಅದು ನೀವು ಸುಮ್ಮನೆ ನಿಂತ್ಕೊಂಡಿರ್ತೀರೋ ಇಲ್ಲ ನಾನು ಹಿಡ್ಕೋತಿರೋ ಅಂತ ಚೆಕ್ ಮಾಡಕ್ಕೆ ಸುಮ್ಮನೆ ಡೌ ಮಾಡಿದೆ. ಡೌ ಮಾಡ್ತಿದ್ದೀರಾ ಹಸ್ಬೆಂಡು? ಏನ್ರಿ ನೀವು ಒಂದ್ ಮಾತಂದಿದ್ದಕ್ಕೆ ಹಂಗ ಬಿಟ್ಬಿಡೋದು? ಹಸ್ಬೆಂಡು ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರಲ್ವಾ, ಹಾಗಾಯ್ತು ನಿಮ್ ಕತೆ. ಸುಮ್ನೆ ಅಲ್ಲೇ ನಿಂತ್ಕೊಳ್ಳಿ, ಇಲ್ಲೆಲ್ಲ ಬಂದ್ಬಿಟ್ಟು ತಿರ್ಗಾ ಬೀಳೋಕೆ. ನೀವ್ಯಾಕೆ ಬಂದ್ರಿ ಹಸ್ಬೆಂಡು? ಹೆಲ್ಪ್ ಮಾಡಕ್ ಬಂದೆ ರೀ. ಅಬ್ಬಾ ಸೊಂಟ ಎಲ್ಲ ಬಿದ್ದೈತಲ್ರಿ. ಪಾಪ ಹೆಂಗಸ್ರ ದಿನ ಹೆಂಗ್ ಹೋಗಿತಾರೋ ಏನೋ, ಕಷ್ಟ ಅಲ್ವಾ? ಹೌದು ಹಸ್ಬೆಂಡು, ಸುಮಾರು ವರ್ಷದಿಂದ ನಮ್ಮಮ್ಮನೂ ಈ ತರನೇ ಬಟ್ಟೆ ಒಗಿತಿದ್ದಾರೆ. ಅದಕ್ಕೆ ಅವ್ರು ಈಗಲೂ ಗಟ್ಟಿಯಾಗಿರೋದು, ತಲೆ ಕೆಡ್ಸ್ಕೊಬೇಡಿ. ಅದು ನಿಜ. ಹಸ್ಬೆಂಡು ನಿಮ್ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಅಲ್ವಾ? ನಿಮಗೆ ಹೆಲ್ಪ್ ಮಾಡಕ್ ಹೋಗಿ ಈ ಗತಿ ಬಂದಿದ್ದು. ನಾನ ಸಹಾಯ ಮಾಡಕ್ ಹೇಳಿದ್ದು. ವಾ, ಏನೋ ನಿಮ್ ಕಷ್ಟ ನೋಡಕ್ಕಾಗದೆ ಹೆಲ್ಪ್ ಮಾಡಿದ್ರೆ ಹಿಂಗ ಮಾತಾಡೋದು? ಆಯ್ತು ಹಸ್ಬೆಂಡು, ಕೋಪ ಮಾಡ್ಕೋಬೇಡಿ. ಇವಾಗ ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಡ್ ಬನ್ನಿ, ಆಯ್ತಾ? ನೀವ್ ಇಲ್ಲಿದ್ದೀರಲ್ಲ, ನಾ ಮನೆಗೆ ಹೋಗಲ್ಲ. ಬಿಸಿಲಲ್ಲಿ ಬಟ್ಟೆ ಒಣಗ್ತಿತ್ತು, ಆದ್ರೆ ಬಿಸಿಲು ಹೋಗಿ ಬಂದು ಮಾಡ್ತಿದೆ ಅಲ್ವಾ? ಹೋಗ್ಲಿ ಬಿಡಿ, ಹೆಂಗಿದ್ರು ಮೈ ಬಟ್ಟೆ 2 ಒದ್ದೆ ಆಗಿದೆ, ಹಂಗೆ ಕೆರೆಗೊಂಡು ಡೈ ಹೊಡಿತೀನಿ. ಹಸ್ಬೆಂಡು ಬೇಡ, ಕೆರೆಯಲ್ಲಿ ಹೂಳೆಲ್ಲ ಇರತ್ತೆ, ಕಾಲ್ಗೆ ಸಿಕ್ಕಾಕೊಂಡ್ರೆ? ಹೂಳಿದ್ರು ಆಳಿದ್ರು ನಂಗೇನಾಗಲ್ಲ ರೀ, ನನ್ನ ಆಯಸ್ ಗಟ್ಟಿ ಇದೆ. ಹಂಗೇನಾರು ಆಗದಿದ್ರೆ ನೀವಿದಿರಲ್ಲ ಕಾಪಾಡಕ್ಕೆ, ನಿಮ್ಗೆ ಹೆಂಗಿದ್ರು ಈಜ್ ಬರುತ್ತಲ್ಲ. ಸುಮ್ನೆ ರೀ ಹಸ್ಬೆಂಡು, ಈ ತರ ಎಲ್ಲ ಮಾತಾಡ್ಬಿಡಿ, ನಂಗೆ ಭಯ ಆಗತ್ತೆ. ಬದುಕಕ್ ಭಯ ಪಡ್ಬೇಕ್ರಿ, ಸಾಯಕ್ಕಲ್ಲ. ಬೇಡ ಹಸ್ಬೆಂಡು, ನನ್ನ ಮಾತು ಕೇಳಿ. ಹುಷಾರು ಹಸ್ಬೆಂಡು. ಬನ್ರಿ. ಇಲ್ಲ ಹಸ್ಬೆಂಡು, ನಂಗೆ ತುಂಬಾ ಕೆಲಸ ಇದೆ. ಏನಾಗಲ್ಲ ಬನ್ರಿ. ಇಲ್ಲ ಹಸ್ಬೆಂಡು, ನಾನು ಬರ್ತಿಲ್ಲ. ಅಯ್ಯೋ ಹಸ್ಬೆಂಡು, ಏನಾಗ್ತಿದೆ?
ಸುಸ್ತಾಗ್ತದೆ ಬನ್ರಿ. ಅಯ್ಯೋ ಅಜ್ಬಿಟ್ಟು, ಇದಕ್ಕೆ ನಾನು ಹೇಳೋದು ಹೋಗ್ಬೇಡಿ ಅಂತ. ಏನೋ ಮಾತು ಕೇಳಲ್ಲ ಇವರು. ಏನ್ ಮಾಡ್ತೀರಾ ನೀವು? ಈಗ ನೀವು ಬಂದ್ ಕಾಪಾಡ್ತಿರೋ ಇಲ್ಲ ಅಲ್ಲ ಬಸ್ ಸ್ಟಾಪಿಗೆ ತರ್ತೀರೋ? ಬಂದೆ ಈ ಅಂತ ರಿಸ್ ಮಾತ್ರ ತಗೋಬೇಡಿ. ಬರ್ತಿರಲ್ವ ನೋಡಕ್ ಚಮಕ್ ಕೊಟ್ಟೆ. ಹಸ್ಬೆಂಡು, ನನ್ಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ನೀವೊಬ್ರು ಏನೋ ನನ್ನ ಜೊತೆ ಬಂದು ಈಜಾಡ್ಲಿ ಅಂತ ಹೇಳ್ದೇರಿ. ಬಂದ್ರಿ ಒಬ್ಬಗೆ ಬೋರ್ ಆಗುತ್ತೆ. ಇಲ್ಲ ಹಸ್ಬೆಂಡು, ಬಟ್ಟೆ ಎಲ್ಲ ಒದ್ದೆ ಆಗೋಗತ್ತೆ. ನಂಗೆ ತುಂಬಾ ಕೆಲಸ ಇದೆ, ನೀವ್ ಈಜಿ. ನನ್ ಬಟ್ಟೆನು ಒದ್ದೆ ಆಗಿದ್ಯಲ್ರಿ, ಬನ್ರಿ. ಇಲ್ಲ ಹಸ್ಬೆಂಡು, ನಂಗೆ ತುಂಬಾ ಕೆಲಸ ಇದೆ, ಅರ್ಥ ಮಾಡ್ಕೊಳ್ಳಿ. ಆಯ್ತು ಬಿಡಿ. ಹಸ್ಬೆಂಡು ನಿಲ್ಸಿ, ಹಸ್ಬೆಂಡು. ಹಲೋ, ಎಲ್ಲಿದ್ಯಾ ಬೇಬಿ? ಯಾಕೆ? ಯಾಕೋ ನಿನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಬೇಗ ಬರ್ತೀಯಾ? ಆಗಲ್ಲ, ನಾನು ಭಾವ ಪುಟ್ಟಿ ಜೊತೆ ಹೊರಗೆ ಬಂದಿದ್ದೀನಿ. ಓ, ಅವ್ರಿಗೆ ಕಂಪ್ನಿ ಕೊಡಕ್ಕಾಗತ್ತೆ, ಹೆಂಡತಿ ಜೊತೆ ಇರಕ್ಕಾಗಲ್ವಾ? ಏನೋ ಗೊತ್ತಿಲ್ಲ ಬೇಬಿ, ನೀನ್ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಮನ್ಸಿಗೊಂಥರ ಕಿರಿಕಿರಿ ಆಗುತ್ತೆ. ಯಾವಾಗ್ಲೂ ನಿನ್ ಜೊತೆ ಜಗಳ ಆಡ್ತಿರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಕಾಲ್ ಮಾಡ್ದೆ. ಬೇಗ ಬಾ. ನೋಡು, ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀನು ಆಟನೆಲ್ಲ ಭಾವ ಪುಟ್ಟಿ ಹೋದ್ಮೇಲೆ ಇಟ್ಕೋ. ಅವ್ರ ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೋ. ಇದು ಆರ್ಡರ್ ಮಾಡ್ತಿರೋದಾ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದಾ? ಯಾಕಂದ್ರೆ ವಾಯ್ಸ್ ಟೋನ್ ಸ್ವಲ್ಪ ರೂಡ್ ಆಗಿತ್ತು. ರಿಕ್ವೆಸ್ಟ್ ಅನ್ಕೋ. ಗುಡ್. ಆದರೂ ನೀನು ಹೇಳಿದ್ದನ್ನ ಸ್ವಲ್ಪ ಯೋಚನೆ ಮಾಡ್ತೀನಿ. ಏನೋ ತಂಗಿ ಭಾವನ ಜೊತೆ ಆಚೆ ಹೋಗಿ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಎಂಜಾಯ್ ಮಾಡು, ಆದರೂ ಮನೆಗೆ ಬೇಗ ಬರಬೇಕು. ಕಾಯ್ತಿರ್ತೀನಿ. ಯಾಕಣ್ಣ, ಏನಾಯ್ತು? ಏನಿಲ್ಲ, ನಾನು ಇದ್ದಿದ್ದೆ ಗೋಳು. ಬನ್ರ. ಹಸ್ಬೆಂಡು 100 ಸಲ ಹೇಳ್ದೆ ನೀರಿಗೆ ಹೋಗ್ಬೇಡಿ ಅಂತ. ನನ್ನ ಮಾತು ಕೇಳಿದ್ರ? ಈಗ ನೋಡಿ ಏನಾಯ್ತು ಅಂತ. ಹಂಗೇನ್ರಿ ಆಯ್ತು, ಲೈಟಾಗಿ ಕೋಲ್ಡ್ ಆಗಿದೆ ಅಷ್ಟೇ. ಹಸ್ಬೆಂಡು, ನಿಮ್ಮ ಮನೇಲಿರೋ ತೊಟ್ಟಿಲ್ ಇಲ್ಲಿ ಬೀಳಕ್ಕೂ ವ್ಯತ್ಯಾಸ ಇದೆ. ತೊಟ್ಟಿ ಅಲ್ಲ ರೀ, ಅದು ಸ್ವಿಮ್ಮಿಂಗ್ ಪೂಲು. ಏನೋ ಒಂದು ಹಸ್ಬೆಂಡು. ಆದ್ರೆ ನೀವು ಮಾತ್ರ ನೀರ್ಗೆ ಇಳಿರಿ ಅಂದ್ರೆ ಇಳಿಲಿಲ್ವಲ್ಲ, ಏನ್ ಕೋಲ್ಡ್ ಆಗುತ್ತೆ ಅಂತ ಭಯನಾ? ಹಸ್ಬೆಂಡು, ಎಷ್ಟೇ ಆದ್ರೂ ನಾನು ಇದೇ ಊರಲ್ಲಿ ಹುಟ್ಟು ಬೆಳೆದಿದ್ದು. ನಾನು ಎಷ್ಟೇ ಈ ನೀರಲ್ಲಿ ಮುಳುಗಿ ಎದ್ದಿದ್ರು ನಂಗೆ ಶೀತ ಥಂಡಿ ಏನೂ ಆಗಲ್ಲ. ನಾನು ಈ ಊರಲ್ಲಿ ಹುಟ್ಟು ಬೆಳೆದಿದ್ದು, ನಂಗೆ ಶೀತ ಥಂಡಿ ಏನೂ ಆಗಲ್ಲ ಅಂತಿದ್ರಿ. ಈಗೇನಾಯ್ತು? ನಾನು ಯಾರು ನೀವ್ ಯಾರು ಅಂತ ಜನಕ್ಕೆ ಗೊತ್ತಾಗತ್ರಿ. ಪ್ರಕೃತಿಗೆ ಎಲ್ರೂ ಒಂದೇ. ಬಡವ ಶ್ರೀಮಂತ, ದುಡ್ಡಿರೋನು ದುಡ್ಡಿಲ್ದೇ ಇರೋನು, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಅದಕ್ಕಿಲ್ಲ. ಅದಕ್ಕೆ ನನಗೆ ಯಾವ ಗತಿ ಬಂತು ಅದೇ ಗತಿ ನಿಮಗೂ ಬಂದಿದ್ದು. ಅರ್ಥ ಆಯ್ತು ಹಸ್ಬೆಂಡು. ಆದ್ರೆ ನನ್ಗೆ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ನಿಮಗ್ ಮಾತ್ರ ಏನೂ ಆಗ್ಬಾರ್ದು. ಅದ್ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಓ, ನನ್ ಮೇಲೆ ಅಷ್ಟೊಂದು ಸೆಂಟಿಮೆಂಟ್ ಯಾಕೋ? ನಿಮಗ್ ನೋವು ಬಂದ್ರು ಆ ನೋವಿನ ಕಷ್ಟ ಅನುಭವಿಸದ್ ನಾನು. ಸರಿ ಬನ್ನಿ, ನಿಮ್ಗೂ ಶೀತ ಆಗಿದೆಯಲ್ಲ, ತಲೆ ಒರೆಸ್ಕೊಡ್ತೀನಿ. ಅದೆಲ್ಲ ಬೇಡ ಹಸ್ಬೆಂಡು. ಯಾಕ್ರಿ? ನೀವು ನನ್ನ ಸೇವೆ ಮಾಡ್ಬೋದು, ನಾನು ನಿಮ್ಮ ಸೇವೆ ಮಾಡಬಾರ್ದಾ? ಹಸ್ಬೆಂಡು, ಗಂಡನ ಸೇವೆ ಹೆಂಡತಿ ಮಾಡ್ಬೋದು. ಯಾಕೆ ಹೆಂಡತಿ ಸೇವೆ ಗಂಡ ಮಾಡಬಾರ್ದಾ? ಹಾಗಾದ್ರೆ ನೀವ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ? ನೀವು ನನಗೆ ಒಳ್ಳೆ ಫ್ರೆಂಡ್ ಅಂತ ಎಷ್ಟು ಸರ್ತಿ ಹೇಳಿಲ್ಲ ನಾನು. ಪದೇ ಪದೇ ಅದನ್ನೇ ಕೇಳ್ತಿರಲ್ಲ. ಆಯ್ತು ಹಸ್ಬೆಂಡು, ಕೊನೆವರೆಗೂ ನೀವು ನನ್ನ ಗಂಡ ಆಗಿಲ್ಲ ಅಂದ್ರೂ ನನ್ನ ಸ್ನೇಹಿತ ಆಗಿರ್ತೀರಲ್ವಾ, ಅಷ್ಟು ಸಾಕು. ಸರಿ ಬನ್ನಿ, ನಿಮ್ ತಲೆ ಒರೆಸ್ಕೊಡ್ತೀನಿ. ಬೇಡ ಹಸ್ಬೆಂಡು, ಬಟ್ಟೆ ಒಂದ್ ಸ್ವಲ್ಪ ಒದ್ದೆ ಆಗಿದೆ ಅಷ್ಟೇ. ಈ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಏನಾದ್ರೂ ಒಳ್ಳೇದ್ ನಡಿಬೇಕಾದ್ರೆ ಕರೆಕ್ಟ್ ಟೈಮಿಗೆ ಬದಿರ ಕಂಡ್ರೆ. ಏನು ಭಾವ, ನನಗೂ ಸೇರ್ಸಿ ಹೇಳಿದ್ರಾ? ನಿಮ್ಗಲ್ಲ, ಕ್ಯಾ 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 ಅಂತ ಬಡ್ಕೊಂಡ್ ಬಂದ್ವಲ್ಲ, ಅವಕ್ಕೆ ಹೇಳಿದ್ದು. ಅಂತ ಒಳ್ಳೆ ಕೆಲಸ ಏನ್ ಮಾಡ್ತಿದ್ರಿ ಬಾವಾ? ಸುಮ್ನಿರೋ, ಏನೇನೋ ಮಾತಾಡ್ತೀಯ. ಭಾವ, ಏನು ಕೆರೆಯಲ್ಲಿ ಈಜಾಡಿದ್ರಾ? ಸಗದಾಗಿತ್ತು. ಏನು ಶೀತನ? ಏಯ್, ಈಜಿದ್ರಿ? ಪುಟ್ಟಿ, ನೀನು ಇಲ್ಲಿ ಕೂತ್ಕೊಂಡು ತಲೆ ಒರೆಸ್ತಾ ಇದೆಯಾ? ಮನೆ ಕರ್ಕೊಂಡು ನೋಡಿ, ಎಲ್ಲರೂ ಊಟಕ್ಕೆ ಕಾಯ್ತಿದ್ದಾರೆ. ನೀವು ಬನ್ನಿ ಮತ್ತೆ ಊಟ ಮಾಡೋಣ. ಇಲ್ಲ ಭಾವ, ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ, ಹೊರಟಿರಿ. ಹೌದಾ? ಹಂಗಾರೆ ನಾನು ಬರ್ತೀನಿ. ಅರೆ ಭಾವ, ಊಟ? ನೋ, ಇವಾಗ ಚಿಲ್ಟಾರಿಗಳಿಗೆ ನಾನು ಹಳ್ಳಿ ಕೆಲಸ ಮಾಡಬಲ್ಲೆ ಅಂತ ಪ್ರೂವ್ ಮಾಡಬೇಕು.
ಹಸ್ಬೆಂಡು ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಮನೆಗೆ ಬನ್ನಿ ನನ್ನ ಜೊತೆ. ರೀ ಕೆಲಸ ಮಾಡಿದ್ರಲ್ವೇನ್ರಿ ಗೊತ್ತಾಗೋದು, ಅವ್ರು ನನಗೆ ಹೇಳ್ಕೊಡ್ತಾರೆ ಬಿಡಿ. ಅಂತೂ ಇವತ್ತು ನಾನು ಏನು ಹೇಳಿದ್ರು ಅದನ್ನು ಕೇಳಕ್ಕೆ ಇಷ್ಟ ಇಲ್ಲ ನಿಮಗೆ, ಏನು ಬೇಕಾದರೂ ಮಾಡ್ಕೊಳ್ಳಿ. ಸರಿ, ಮತ್ತೆ ನಾನು ನಿಮಗೆಲ್ಲ ಊಟ ತೋಟದ ಹತ್ರನೇ ತೊಗೊಂಡು ಬರ್ತೀನಿ, ಆಯ್ತಾ? ಅಣ್ಣ, ಹಸ್ಬೆಂಡ್ನ ಒಂದು ಸ್ವಲ್ಪ ಜೋಪಾನವಾಗಿ ನೋಡ್ಕೋ. ಬಿಡ್ರ ಭಾವ ಶರ್ಟು ನಾನು ಚೆನ್ನಾಗಿ ನೋಡ್ಕೋತೀರಾ, ನಿಮ್ಮಿಂದ ನಾನು ಹುಷಾರಾಗಿರ್ಬೇಕು. ಭಾವ ಈ ಶರ್ಟ್ ಒಣಗಿದೆ, ಹಾಕೊಳ್ಳಿ. ಅಂತೂ ಇಷ್ಟು ದಿನ ಆದಮೇಲೆ ನನ್ನ ಮಗ ಸೊಸೆ ಒಟ್ಟಿಗಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನನ್ನ ಮಗಳು ಅಳಿಯಾನೇ ಕಾರಣ. ಇವರಿಬ್ರು ಸೇರ್ಕೊಂಡು ಅವರಿಬ್ರು ಒಂದಾಗೋದಕ್ಕೆ ತುಂಬ ಪ್ರಯತ್ನ ಪಟ್ರು. ಫಲಿತಾಂಶ ಎಷ್ಟು ಸಿಕ್ತು ಅಂತ ಹೇಳಕ್ಕಾಗಲ್ಲ. ನನಗೇನೋ ಅವರಿಬ್ರು ಒಂದಾಗ್ತಾರೆ ಅಂತ ನಂಬಿಕೆನೇ ಬರ್ತಿಲ್ಲಪ್ಪ. ಥೂ, ಅದೇನಂಗೆ ಅಡ್ಬಾಯ್ ಆಗ್ತೀಯ ನೀನು ಅಲ್ವೇ? ಯಾರಾದರೂ ಚೆನ್ನಾಗಿರೋದನ್ನ ನೋಡಿದ್ರೆ ನೀನು ತುಂಬ ಉರ್ಕೋತೀಯ ಅಲ್ವಾ? ಅದ್ಗೆ ಹಾಗಲ್ಲ ಹೋಗಮ್ಮ. ನಾನು ಸಂಜೆನ ತುಂಬಾ ಹತ್ತಿರದಿಂದ ನೋಡಿದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಾಗಂದೆ. ಅವರಿಬ್ರು ಚೆನ್ನಾಗಿದ್ರೆ ನನಗೂ ಖುಷಿನೇ ಅಲ್ವಾ ಅದ್ಗೆ? ಆ ಖುಷಿ ಖಂಡಿತ ಈಡೇರುತ್ತೆ ಅತ್ತೆ. ಲೇ ದೀಪಾ, ನೀನೇನೆ ಮೈಯೆಲ್ಲ ಒದ್ದೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸೋಡಾ ಬುಡ್ಡಿ ಅದೆಲ್ ಬಿದ್ದು ಒದ್ದಾಡಿದ್ಯೋ ಏನೋ. ಇಲ್ಲ ಅತ್ತೆ, ನಾನು ಎಲ್ಲೂ ಬಿದ್ದಿಲ್ಲ. ನನ್ನ ಹಸ್ಬೆಂಡ್ ನನ್ನ ಮೇಲೆ ನೀರು ಹಚ್ಚಿದ್ರು. ಲೇ ದೀಪಾ, ಏನೇ ನೀನು ಇಲ್ಲಿ ನರಸಿಂಹ ಸಂಜೆ ನನ್ನ ಜೀವನ ಸರಿ ಹೋಗಿಲ್ಲ ಅಂತ ನಾವೆಲ್ಲ ಬೇಜಾರು ಮಾಡ್ಕೊಂಡಿದೀವಿ, ನೀನ್ ಮಾತ್ರ ನಿನ್ ಗಂಡನ ಜೊತೆ ನೀರಲ್ಲಿ ಚಲ್ಲಾಟ ಆಡ್ಕೊಂಡ್ ಬಂದ್ಯಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ ಅಂಬುಜಾ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನನ್ನ ಮಗಳು ಅವರ ಅಣ್ಣನ ಜೀವನ ಚೆನ್ನಾಗಿರ್ಲಿ ಅಂತಾನೆ ಪ್ರಯತ್ನ ಪಡ್ತಾ ಇರೋದು. ಹೋಗ್ಲಿ ಬಿಡು ಪೊಲೀಸಪ್ಪ, ಆದ್ರೆ ಅದಕ್ಕೆ ಬಗ್ಗೆ ನೀವು ಯಾರು ಏನೋ ಯೋಚನೆ ಮಾಡ್ಬಿಡಿ. ಅಣ್ಣಂಗೆ ಅವ್ರು ಒಳ್ಳೆ ಹೆಂಡತಿಯಾಗಿ ಈ ಮನೆಗೆ ಒಳ್ಳೆ ಸೊಸೆಯಾಗಿ ಅವ್ರು ಇರ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಅದು ಹೇಗೆ ಹೇಳ್ತೀಯಾ? ನಾನು ಈ ಮನೆಯಿಂದ ಚಿರು ಅವ್ರ ಮನೆಗೆ ಹೋದಾಗ ಹೊಂದ್ಕೊಳಕ್ ನಂಗೂ ಕಷ್ಟ ಆಗಿತ್ತಲ್ವಾ. ಹೊಸ ಜಾಗ, ಹೊಸ ಜನ, ಆಮೇಲೆ ಎಲ್ರ ಜೊತೆ ಬೆರಿತಾ ಹೊಂದ್ಕೊಂಡು ಹೋಗ್ನಲ್ವಾ. ನಾವ್ ಈ ಮನೇಲಿ ಸಂಜೆನ ಜೊತೆ ಎಲ್ರು ಚೆನ್ನಾಗೇ ಇದ್ದೀವಿ, ಆದ್ರೆ ಅವಳು ನಮ್ಮನ್ನೆಲ್ಲ ಕಂಡ್ರೆ ಗುರ್ರ ಅಂತಾಳಲ್ಲೇ. ಅದಕ್ಕೆಲ್ಲ ಒಂದ್ ಸ್ವಲ್ಪ ಸಮಯ ಕೊಡ್ಬೇಕತ್ತೆ. ಆದ್ರೆ ಇವತ್ತು ಅವ್ರ ಖುಷಿಯಿಂದಾನೇ ಅಣ್ಣನ ಜೊತೆ ಫೋಟೋ ತೆಗೆಸ್ಕೊಂಡ್ರಲ್ವಾ. ಹೌದಮ್ಮ, ನನಗೂ ನಿಂತರನೇ ನಂಬಿಕೆ ಬರ್ತಾ ಇದೆ ಅವರಿಬ್ರು ತುಂಬ ಖುಷಿಯಾಗಿರ್ತಾರೆ ಅಂತ. ಅದು ದೇವರು ಯಾವಾಗ ಕಂಡುಬಿಡ್ತಾನೋ ಏನೋ. ನಿನ್ನಲ್ಲಿರೋ ಒಳ್ಳೆತನಕ್ಕೆ ದೇವರು ನಿನಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಎಲ್ರಿಗೂ ಅಂತ ಅವಕಾಶ ಸಿಗ್ಬೇಕಲ್ಲ. ಅಂದ್ರೆ ಏನಣ್ಣ ನಿನ್ ಮಾತಿನ ಅರ್ಥ? ಸಂಜೆನ ಸರಿ ಇಲ್ಲ, ಅವಳು ಕೆಟ್ಟೋಳು ಅಂತನಾ? ನಾನೆಲ್ಲೇ ಹಾಗಂದೆ? ಹೆತ್ತವ್ರಿಗೆ ಒಳ್ಳೇದನ್ನ ಬಯಸ್ತಾ ಹೋಗಿದ ಮನೆಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋರ್ಗೆ ದೇವರು ಒಳ್ಳೇದನ್ನೇ ಮಾಡ್ತಾನೆ ಅನ್ನೋದಕ್ಕೆ ನನ್ನ ಮಗಳೇ ಸಾಕ್ಷಿ. ಆಯ್ತು ಬಿಡೋಣ. ಅಲ್ವೇ ದೀಪ, ನೀನೊಬ್ಳೆ ಬಂದಿದ್ಯಾ? ನೀನೊಬ್ಳು ಊಟ ಮಾಡಿದ್ರೆ ಸಾಕಾ? ನಿನ್ ಗಂಡ ನಿಮ್ಮಣ್ಣ ಊಟ ಮಾಡೋದು ಬೇಡವಾ? ಅವ್ರನ್ನು ಕರ್ಕೊಂಡ್ ಬರ್ಬೇಕು ತಾನೆ ಜೊತೆಲಿ? ಅತ್ತೆ, ಅವರು ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಅವ್ರಿಗೆ ಊಟ ಅಲ್ಲೇ ತಗೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಮಗಳೇ, ಅಳಿಯಂತರು ಪೇಟೆನಲ್ಲಿ ಬೆಳೆದವರು, ಅವ್ರಿಗೆ ಈ ತೋಟದ ಕೆಲಸ ಎಲ್ಲ ಏನಮ್ಮ ಗೊತ್ತಿರುತ್ತೆ? ಅಮ್ಮ ಬೇಡ ಬೇಡ ಅಂತ ಅಂದೆ, ಆದ್ರೆ ಇಲ್ಲ ನಾ ಮಾಡೇ ಮಾಡ್ತೀನಿ ಅಂತ ಹೇಳು. ಅವ್ರು ಬಂದಾಗ ನೀನೇ ಬುದ್ಧಿ ಹೇಳು. ಹೋಗ್ಲಿ ಬಿಡಮ್ಮ, ಅಳಿ ಅಂದ್ರೆ ಅವ್ರ ಖುಷಿಗೋಸ್ಕರ ತೋಟದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಮಾಡ್ಲಿ ಬಿಡು. ಸಿಟಿಲಿದ್ರೆ ಮಾಡ್ಬೇಕು ಅಂದ್ರೂ ಇಂಥ ಕೆಲಸ ಮಾಡೋ ಅವಕಾಶ ಅವ್ರಿಗೆ ಸಿಗಲ್ಲ. ಅಲ್ಲಿ ಬರೀ ಆಫೀಸು, ಫೋನು, ಮೀಟಿಂಗು ಅನ್ನೋದ್ರಲ್ಲೇ ಎಲ್ಲ ಮುಗಿದೋಗುತ್ತೆ. ಮಾಡ್ಲಿ ಬಿಡು. ನೋಡ್ದ್ಯಾ ಅಮ್ಮ, ನಮ್ ಪೊಲೀಸಪ್ಪ ಅವ್ರ ಅಳಿಯನ್ ಬಗ್ಗೆ ಎಲ್ಲ ಅರ್ಧ ಕುಡ್ದ್ಬಿಟ್ಟಿದ್ದಾರೆ. ಅಮ್ಮ ಒಂದ್ ಸ್ವಲ್ಪ ಊಟ ಹಾಕೊಡಮ್ಮ. ಏಯ್, ಬಾಯ್ ಬಿಟ್ಕೊಂಡು ಅದೇನ್ ನೋಡ್ತಾ ಕೂತಿದ್ಯಾ? ಒರ್ಸಿಡು ಅಂತ ಹೇಳಿದ್ದು ನಿಮ್ಮ ಅತ್ತಿಗೆ, ಒರ್ಸಿಡು.
ಅದಂಗೆ ದಾರಿ ಮಾಡಿ ನೀರು ಹೋಗಕ್ಕಷ್ಟೇ. ಹಿಂಗ ಹಾ ಏನ್ ಬೆಂಗಳೂರು ಬಾವಾ, ನಮ್ಮ ಹಳ್ಳಿಲಿ ಕೆಲಸ ಮಾಡಿ ನಿಮ್ಗೆ ಸುಸ್ತಾಗ್ತಿರಾಗಿದೆ. ಹಂಗೇನಿಲ್ಲ ಕಣ್ರಪ್ಪ, ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಒದ್ದಾಡ್ತಾ ಇದ್ದೀನಿ. ಕಷ್ಟಪಟ್ಟು ಕೃಷಿ ಮಾಡಿದ್ರೆ ತಾನೆ ಖುಷಿಯಾಗಿ ಕೂತ್ ತಿನ್ನಕ್ಕಾಗೋದು. ನಿಜ ಬಾವ, ಅದಕ್ಕೆ ಅಲ್ವಾ ನಮ್ಮ ರೈತನ ಅನ್ನದಾತ ಅನ್ನೋದು. ಸತ್ಯವಾದ ಮಾತು. ರೈತನ ಬರೀ ಅನ್ನದಾತ ಅಂದರೆ ಸಾಲದು, ನಮ್ಮ ಆಪತ್ ಬಾಂಧವ ಅಂತಲೂ ಹೇಳ್ಬೇಕು. ಏನಂದ್ರೆ ಕೆಲ್ಸ ಮಾಡಿದ್ದಾಯ್ತಾ? ಉಣ್ಣಕ್ ತಂದಿವ್ನಿ, ಒಸಿ ಬರ್ತೀರಾ? ಬನ್ನಿ ಬಾ. ಏನಕ್ಕ ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದಿದ ತಕ್ಷಣ ಭಾಷೆನೇ ಚೇಂಜ್ ಆಗೋಯ್ತಾ? ಇಷ್ಟು ದಿನ ಮಲ್ನಾಡ್ ಭಾಷೆ ಮಾತಾಡ್ತಿದ್ದೆ, ಇವಾಗ ದಿಢೀರ್ ಅಂತ ಮಂಡ್ಯಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ಯಾ? ಹೂ ಕಣ್ಲ, ಎಷ್ಟೇ ಆದ್ರೂ ಇವತ್ತು ನನ್ನ ಗಂಡ ರೈತ ಆಗವ್ರಲ್ವಾ, ಅದಕ್ಕೆ ಅವ್ರಿಗೋಸ್ಕರ ರಾಗಿ ಮುದ್ದೆ ತಂದಿವ್ನಿ. ಪರವಾಗಿಲ್ಲ ರೀ, ಮಂಡ್ಯ ಭಾಷೆನೂ ಚೆನ್ನಾಗಿ ಮಾತಾಡ್ತೀರಾ. ಹಸ್ಬೆಂಡು ಪ್ರತಿ 50 ಕಿಲೋಮೀಟರ್ಗೂ ಕನ್ನಡ ಮಾತಾಡೋ ಶೈಲಿ ಬದಲಾಗತ್ತಂತೆ. ಗೊತ್ತು ರೀ. ಇನ್ನೊಂದು ವಿಷಯ ಗೊತ್ತಾ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಮಂಡ್ಯ ಅಂತೆ. ಇನ್ನು ಬೆಂಗಳೂರಲ್ಲಿರೋ ಕೆಲವು ಹೊರ ರಾಜ್ಯದವರು ಕನ್ನಡನೇ ಕಲಿಯಲ್ಲ ಅಂತ ದಿಮಾಗ್ ತೋರಿಸ್ತಾರೆ. ಆದ್ರೂ ನಾವ್ ಯಾರು ಅದಕ್ಕೆ ತಲೆನೇ ಕೆಡ್ಸ್ಕೊಳಲ್ಲ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ಉಳಿಸೋದ್ರ ಬಗ್ಗೆ ನಮ್ಮ ಜನ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಹೌದು ಬಾವ, ಆಲದ ಮರ ಥರ ವಿಶಾಲವಾಗಿ ಬೆಳೆದಿರೋ ನಮ್ಮ ಭಾಷೆನ ಉಳಿಸೋ ಜವಾಬ್ದಾರಿ ನಮ್ಮದು. ಏನ್ ಹಚ್ಬಂಡು ಎಷ್ಟು ಬೇಗ ಬರ್ತಿದ್ದೀರಾ? ರೀ